ನಮಸ್ಕಾರ. ಇವತ್ ನಾವು ಒಂದು ಆಮ್, ಬಹಳ ಫೇಮಸ್ ಪುಸ್ತಕ ದಿ ಆಲ್ಕೆಮಿಸ್ಟ್ ಬಗ್ಗೆ ಮಾತಾಡೋಣ. ಹ್ಮ್ ಅಂದ್ರೆ ಪುಸ್ತಕದ ಬಗ್ಗೆ ನೇರವಾಗಿ ಅಲ್ಲ, ಅದರ ಬಗ್ಗೆ ಬಂದಿರೋ ಒಂದು ಯೂಟ್ಯೂಬ್ ವಿಮರ್ಶೆಯನ್ನ ನಾವು ಇವತ್ತು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಹೌದು. ಪಾಲೋ ಕೊಯ್ಲಿಯೋ ಅವರ ಈ ಕೃತಿ ನಿಜಕ್ಕೂ ತುಂಬಾ ಜನಪ್ರಿಯ. ಹೌದಲ್ವಾ? ಹ್ಮ್ ಲಕ್ಷಾಂತರ ಜನರ ಮೇಲೆ ಪ್ರಭಾವ ಬೀರಿದೆ ಅಂತ ಹೇಳ್ತಾರೆ. ಖಂಡಿತ. ಸೊ ಈ ನಿರ್ದಿಷ್ಟ ಯೂಟ್ಯೂಬ್ ವಿಮರ್ಶೆ ಅದರ ಯಾವ ಅಂಶಗಳನ್ನು ಎತ್ತಿ ತೋರಿಸಿದೆ, ಹೇಗೆ ವಿಶ್ಲೇಷಿಸಿದೆ ಅಂತ ನೋಡೋದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸರಿ, ಹಾಗಾದ್ರೆ ಶುರು ಮಾಡೋಣಲ್ವೇ? ಓಕೆ. ಮೊದಲನೆಗೆ ವಿಮರ್ಶೆ ಪ್ರಕಾರ ಕಥಾನಾಯಕ ಯಾರು? ಸ್ಯಾಂಟಿಯಾಗೋ ಅಂತ ಒಬ್ಬ ಯುವ ಕುರಿಗಾಹಿ. ಹಾ, ಕುರಿಗಾಹಿ. ಅಂದ್ರೆ ಅವನಿಗೆ ಅವನದೇ ಆದ ಒಂದು ಕಂಫರ್ಟ್ ಝೋನ್ ಇರುತ್ತೆ. ಕುರಿಗಳು ಅವನ ಜಗತ್ತು. ಹೌದು, ಅವನಿಗೆ ಆ ಜೀವನ ಸಾಕು ಅನ್ನೋ ಥರ ಇರುತ್ತೆ. ಆದರೆ ಒಂದು ಕನಸು ಬೀಳುತ್ತೆ ಅವನಿಗೆ. ಏನ್ ಕನಸು? ದೂರದಲ್ಲಿ ಈಜಿಪ್ಟ್ ಪಿರಮಿಡ್ಗಳ ಹತ್ರ ಒಂದು ದೊಡ್ಡ ನಿಧಿ ಇದೆ ಅಂತ. ಓ, ನಿಧಿ. ಆ ಕನಸು ಅವನನ್ನ ಒಂಥರ ಕಾಡೋಕೆ ಶುರು ಮಾಡುತ್ತೆ. ಅಂದ್ರೆ ತನ್ನ ಆರಾಮದಾಯಕ ಜೀವನವನ್ನ ಬಿಟ್ಟು ಆ ನಿಧಿ ಹುಡುಕೊಂಡ್ ಹೋಗೋಕೆ ಅವನು ರೆಡಿ ಆಗ್ತಾನಾ? ಅದೇ ಕಥೆಯ ತಿರುವು. ಅವನು ತನ್ನೆಲ್ಲ ಸೇಫ್ಟಿಯನ್ನ, ಕುರಿಗಳನ್ನ ಬಿಟ್ಟು ಆ ಕನಸಿನ ಹಿಂದೆ ಹೊರಡ್ತಾನೆ. ಆಹಾ, ಇದು ಕೇವಲ ಒಂದು ಅಡ್ವೆಂಚರ್ ಸ್ಟೋರಿ ಅಲ್ಲ ಅನ್ಸುತ್ತೆ, ಅಲ್ವಾ? ಖಂಡಿತ ಅಲ್ಲ. ವಿಮರ್ಶೆ ಕೂಡ ಅದನ್ನೇ ಹೇಳುತ್ತೆ. ಇದು ಮೇಲ್ನೋಟಕ್ಕೆ ಒಂದು ನಿಧಿ ಹುಡುಕೋ ಪಯಣ ಅಷ್ಟೇ. ಆದ್ರೆ ಅದರೊಳಗೆ ತುಂಬಾ ಆಳವಾದ ಅರ್ಥ ಇದೆ. ಸರಿ, ಈ ಪಯಣ ಹೇಗಿರುತ್ತೆ? ವಿಮರ್ಶೆ ಏನ್ ಹೇಳತ್ತೆ? ಅವನ ಪಯಣ ಸ್ಪೇನ್ನಿಂದ ಶುರುವಾಗಿ ಆಫ್ರಿಕಾದ ಮರುಭೂಮಿಗಳ ತನಕ ಹೋಗುತ್ತೆ. ಓ, ಮರುಭೂಮಿ ಪ್ರಯಾಣ. ಹೌದು. ದಾರಿಯಲ್ಲಿ ವಿಚಿತ್ರ ನಗರಗಳು, ಓಯಸಿಸ್ಗಳು ಎಲ್ಲವನ್ನೂ ನೋಡ್ತಾನೆ. ಆಮೇಲೆ ದಾರಿಯಲ್ಲಿ ಜನ ಸಿಗ್ತಾರಲ್ವೇ? ಖಂಡಿತ. ಅದು ಬಹಳ ಮುಖ್ಯ. ವ್ಯಾಪಾರಿಗಳು ಸಿಗ್ತಾರೆ, ಬುಡುಕಟ್ಟು ಜನಾಂಗದವರು ಸಿಗ್ತಾರೆ. ಆ ರಸವಾದಿ ಅಲ್ಕೆಮಿಸ್ಟ್ ಕೂಡ ಸಿಗ್ತಾನಲ್ಲ? ಹೌದು. ಒಬ್ಬ ವಯಸ್ಸಾದ ಜ್ಞಾನಿ ವ್ಯಕ್ತಿ, ಅಲ್ಕೆಮಿಸ್ಟ್, ಇವರೆಲ್ಲ ಅವನ ಪಯಣದ ಭಾಗ ಆಗ್ತಾರೆ. ಇಲ್ಲಿ ವಿಮರ್ಶೆ ಒಂದು ಮುಖ್ಯವಾದ ಪಾಯಿಂಟ್ ಹೇಳುತ್ತೆ ಅನ್ಸುತ್ತೆ. ಅದೇನು? ಈ ಭೇಟಿಗಳು, ಈ ಅನುಭವಗಳು, ಅವು ಕೇವಲ ಘಟನೆಗಳಲ್ಲ. ಹೌದು, ಅವು ಪಾಠಗಳು. ಹೌದು, ಪ್ರತಿ ಭೇಟಿ, ಪ್ರತಿ ಮಾತುಕತೆ, ದಾರಿಯಲ್ಲಿ ಬರೋ ಅಡಚಣೆಗಳು ಕೂಡ. ಅವೆಲ್ಲ ಸ್ಯಾಂಟಿಯಾಗೋಗೆ ಏನೋ ಒಂದನ್ನ ಕಲಿಸ್ತವೆ, ಅವನ ವ್ಯಕ್ತಿತ್ವ ವಿಕಾಸಕ್ಕೆ ಕಾರಣ ಆಗುತ್ತೆ. ಹಾಗಾದ್ರೆ ಇದು ಹೊರ್ಗಿನ ಪ್ರಪಂಚದ ಪ್ರಯಾಣ ಮಾತ್ರ ಅಲ್ಲ? ಅಲ್ಲವೇ ಅಲ್ಲ, ಇದು ಅವನ ಒಳಗಿನ ಪ್ರಯಾಣ ಕೂಡ. ಒಂದು ಆಂತರಿಕ ಶೋಧನೆ ಅಂತ ವಿಮರ್ಶೆ ಹೇಳುತ್ತೆ. ಇಲ್ಲಿ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗೋದೇನೋ ಹೊತ್ತಾ? ಏನು? ವಿಮರ್ಶೆ ಹೇಳುತ್ತೆ, ಅವನಿಗೆ ಬರೀ ದೈಹಿಕ ಕಷ್ಟಗಳಲ್ಲ, ಇಮೋಷನಲ್ ಚಾಲೆಂಜ್ಗಳು ಬರುತ್ತವಂತೆ. ಓ, ಹಾಗೆಂದರೆ? ಅವನು ದಾರಿಯಲ್ಲಿ ಪ್ರೀತಿಯಲ್ಲಿ ಬೀಳ್ತಾನೆ, ಫಾತಿಮಾ ಅನ್ನೋ ಹುಡುಗಿ. ಆಮೇಲೆ ಸೋಲಿನ ಭಯ ಎದುರಿಸ್ತಾನೆ, ತನ್ನ ಕನಸನ್ನ ಬಿಟ್ಬಿಡೋಣವೇನೋ ಅನ್ನೋ ಸಂದೇಹ ಬರುತ್ತೆ. ಹೌದು, ಅದು ಸಹಜ. ಆದರೆ ಅವನು ನಂಬಿಕೆಯ ಶಕ್ತಿಯನ್ನ ಅರ್ಥ ಮಾಡ್ಕೊಳ್ತಾನೆ, ಮತ್ತು ಮುಖ್ಯವಾಗಿ ಬ್ರಹ್ಮಾಂಡದ ಸೂಚನೆಗಳು, ಓಮೆನ್ಸ್, ಅದರ ಬಗ್ಗೆ ವಿಮರ್ಶೆ ಏನ್ ಹೇಳುತ್ತೆ, ಅದು ಹೇಗ್ ವರ್ಕ್ ಆಗತ್ತೆ ಅಂತ. ವಿಮರ್ಶೆ ಪ್ರಕಾರ ಅವು ಕೇವಲ ಕಾಕತಾಳೀಯ ಘಟನೆಗಳಲ್ಲ. ಯಾವಾಗ ಒಬ್ಬ ವ್ಯಕ್ತಿ ತನ್ನ ನಿಜವಾದ ಆಸೆಯನ್ನ, ಅಂದ್ರೆ ಪುಸ್ತಕದಲ್ಲಿ ಹೇಳೋ ಹಾಗೆ ತನ್ನ ಪರ್ಸನಲ್ ಲೆಜೆಂಡ್ ಅಥವಾ ವೈಯಕ್ತಿಕ ದಂತಕಥೆಯನ್ನ ಪೂರ್ತಿ ಮನಸ್ಸಿನಿಂದ ನಂಬಿ ಅದ್ರ ಹಿಂದೆ ಹೋಗ್ತಾನೋ, ಆಗ ಇಡೀ ಬ್ರಹ್ಮಾಂಡವೇ ಅವನಿಗೆ ಸಹಾಯ ಮಾಡುತ್ತೆ ಅಂತ. ಆ ಸಹಾಯ ಈ ಸೂಚನೆಗಳ ರೂಪದಲ್ಲಿ ಬರುತ್ತೆ ಅಂತ ವಿಮರ್ಶೆ ವಿವರಿಸುತ್ತೆ. ಅಂದ್ರೆ ದಾರಿಯಲ್ಲಿ ಸಿಗೋ ಸಹಾಯ, ಅವಕಾಶಗಳು, ಅವೆಲ್ಲ ಬ್ರಹ್ಮಾಂಡ ಕಳಿಸೋ ಸಿಗ್ನಲ್ಸ್. ಹೌದು, ಆ ಥರ ವಿಮರ್ಶೆ ಅದನ್ನ ಹಾಗೆ ನೋಡುತ್ತೆ. ಇದು ನಮ್ಮ ಗಮನ ಎಲ್ಲಿದೆಯೋ ಅಲ್ಲಿಗೆ ದಾರಿ ಕಾಣಿಸುತ್ತೆ ಅನ್ನೋ ತತ್ವದ ಹಾಗೆ ಅಲ್ವಾ? ಬಹುಶಃ ನಮ್ಮ ಗ್ರಹಿಕೆ, ನಮ್ಮ ಪಾಸಿಟಿವ್ ಆಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಅನ್ಸುತ್ತೆ. ಹೌದು ಹೌದು, ಇರಬಹುದು. ಸರಿ, ಇನ್ನು ಈ ಯೂಟ್ಯೂಬ್ ವಿಮರ್ಶೆ ಇದೆಯಲ್ಲ, ಅದು ಪುಸ್ತಕದಿಂದ ಕಲಿಬಹುದಾದ ಕೆಲವೊಂದು ಮೇನ್ ಪಾಯಿಂಟ್ಸ್ ಲಿಸ್ಟ್ ಮಾಡುತ್ತೆ. ಓ, ಹಾಗ? ಏನೇನು ಅಂತ? 4 ಮುಖ್ಯ ಅಂಶಗಳನ್ನ ಅದು ಗುರ್ತಿಸಿದೆ. ಮೊದಲನೇದು ನಾವು ಈಗಷ್ಟೇ ಮಾತಾಡದ್ವಲ್ಲ, ಆ ವೈಯಕ್ತಿಕ ದಂತಕಥೆಯನ್ನ ಫಾಲೋ ಮಾಡೋದು. ಪರ್ಸನಲ್ ಲೆಜೆಂಡ್. ಹೌದು. ಪ್ರತಿಯೊಬ್ಬರ ಜೀವನಕ್ಕೂ ಒಂದು ವಿಶಿಷ್ಟವಾದ ಉದ್ದೇಶ ಅಥವಾ ದೊಡ್ಡ ಕನಸಿರುತ್ತೆ. ಅದನ್ನ ಗುರುತಿಸಿ ಧೈರ್ಯ ಮಾಡಿ ಅದರ ಹಿಂದೆ ಹೋಗ್ಬೇಕು ಅನ್ನೋದನ್ನ ಪುಸ್ತಕ ಹೇಳುತ್ತೆ ಅಂತ ವಿಮರ್ಶೆ ಹೇಳುತ್ತೆ. ಇದು ಕೇವಲ ಒಂದು ಗೋಲ್ ಅಚೀವ್ ಮಾಡೋದು ಅನ್ನೋದಕ್ಕಿಂತ ಒಂದು ಸೆಲ್ಫ್ ಡಿಸ್ಕವರಿ ಜರ್ನಿ ಇದ್ದಾಗೆ ಅಂತ ವಿಮರ್ಶೆ ಹೇಳ್ತಿರ್ಬೋದು. ಹೌದು, ನಮ್ಮ ಒಳಗಿನ ಧ್ವನಿಯನ್ನ ಕೇಳಿ ಬದುಕೋದು ಎಷ್ಟು ಮುಖ್ಯ ಅನ್ನೋದನ್ನ ಹೇಳುತ್ತೆ. ಸರಿ, ಎರಡನೇ ಪಾಯಿಂಟ್. ಎರಡನೇದು ಬ್ರಹ್ಮಾಂಡವೂ ಸಹಾಯ ಮಾಡುತ್ತದೆ ಅನ್ನೋ ಐಡಿಯಾ. ಅದೇ ಓಮಿಸ್ ಕಾನ್ಸೆಪ್ಟ್. ಹೌದು,
ನಮಗೆ ನಿಜವಾಗ್ಲೂ ಏನಾದ್ರೂ ಬೇಕು ಅಂತ ತೀವ್ರವಾಗಿ ಅನ್ಸಿದಾಗ ಅದನ್ನ ಪಡೆಯೋ ದಾರಿಗಳು ತಾನಾಗೆ ಓಪನ್ ಆಗುತ್ತೆ ಅನ್ನೋ ಒಂದು ಆಶಾಭಾವನೆ ಅದನ್ನ ವಿಮರ್ಶೆ ಹೈಲೈಟ್ ಮಾಡುತ್ತೆ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಸುಮ್ನೆ ಕೂತೋ ಆಸೆ ಪಟ್ರೆ ಸಾಕ ಅಥವಾ ನಮ್ಮ ಪ್ರಯತ್ನಕ್ಕೆ ತಕ್ಕ ಹಾಗೆ ಅವಕಾಶಗಳು ಸೃಷ್ಟಿಯಾಗುತ್ತವ? ವಿಮರ್ಶೆ ಯಾವ ಕಡೆ ವಾಲುತ್ತೆ? ವಿಮರ್ಶೆ ಎರಡನೇದರ ಕಡೆಗೆ ಹೆಚ್ಚು ಒತ್ತು ಕೊಡುತ್ತೆ ಅನ್ಸುತ್ತೆ. ಅಂದ್ರೆ ನಮ್ಮ ಇಚ್ಛಾಶಕ್ತಿ ನಮ್ಮನ್ನ ಆಕ್ಷನ್ ತಗೊಳ್ಳೋ ಹಾಗೆ ಮಾಡುತ್ತೆ. ಆಗ ನಾವು ಅವಕಾಶಗಳನ್ನ ಗುರುತಿಸ್ತೀವಿ. ಎಕ್ಸಾಕ್ಟ್ಲಿ. ನಮ್ಮ ಪ್ರಯತ್ನಕ್ಕೆ ಬ್ರಹ್ಮಾಂಡ ಸಪೋರ್ಟ್ ಮಾಡುತ್ತೆ ಅನ್ನೋ ಅರ್ಥದಲ್ಲಿ. ಸರಿ, ಅರ್ಥ ಆಯಿತು. ಮೂರನೆಯದು ಭಯವನ್ನ ನಿವಾರಿಸುವುದು. ಫಿಯರ್. ಹೌದು. ಕನಸುಗಳ ಹಿಂದೆ ಹೋಗುವಾಗ ಭಯ, ಡೌಟ್ಸ್ ಎಲ್ಲ ಬರೋದು ಕಾಮನ್ ಅಲ್ವಾ? ಖಂಡಿತ. ಆದ್ರೆ ಆ ಭಯಕ್ಕೆ ಶರಣಾಗದೆ ಅದನ್ನ ದಾಟಿ ಮುಂದೆ ಹೋಗೋದು ಹೇಗೆ ಅಂತ ಪುಸ್ತಕ ಕಲಿಸುತ್ತೆ ಅಂತ ವಿಮರ್ಶೆ ಹೇಳುತ್ತೆ. ಸ್ಯಾಂಟಿಯಾಗೋ ಕೂಡ ತುಂಬಾ ಸಲ ಭಯ ಪಡ್ತಾನೆ. ಅರೆ, ಅದನ್ನ ಮೀರಿ ನಿಲ್ತಾನೆ. ಹೌದು. ಇದು ತುಂಬಾ ಪ್ರಾಕ್ಟಿಕಲ್ ಪಾಠ. ಫೇಲ್ಯೂರ್ ಭಯ, ಗೊತ್ತಿಲ್ಲದಿರೋದು ಭಯ, ಜನ ಏನ್ ಹೇಳ್ತಾರೋ ಅನ್ನೋ ಭಯ, ಇವೆಲ್ಲ ಇರುತ್ತೆ. ಧೈರ್ಯ ಅಂದ್ರೆ ಭಯ ಇಲ್ಲದಿರೋದಲ್ಲ, ಭಯ ಇದ್ರೂ ಮುಂದೆ ಹೋಗೋದು ಅಂತ ವಿಮರ್ಶೆ ಹೇಳೋ ಹಾಗೆ ಕಾಣಿಸುತ್ತೆ. ಹೌದು, ಚೆನ್ನಾಗಿ ಹೇಳಿದ್ರಿ. ಇನ್ನು 4ನೇ ಪಾಠ. ಓಕೆ. ಅದು ಪ್ರಯಾಣದ ಮೌಲ್ಯ. ವ್ಯಾಲ್ಯೂ ಆಫ್ ದ ಜರ್ನಿ. ಹೌದು. ಕೊನೆಗೆ ನಿಧಿ ಸಿಗುತ್ತೋ ಇಲ್ವೋ ಅದು ಬೇರೆ ವಿಷಯ. ಆದ್ರೆ ಆ ಗುರಿ ತಲುಪೋಕೆ ಮಾಡಿದ ಪಯಣ ಇದೆಯಲ್ಲ, ಅದರಲ್ಲಿ ಸಿಗೋ ಅನುಭವಗಳು, ಕಲಿಯೋ ಪಾಠಗಳು, ವ್ಯಕ್ತಿಯಾಗಿ ಆಗೋ ಬದಲಾವಣೆ, ಅದೆಲ್ಲ ತುಂಬಾ ಮುಖ್ಯ. ಕೆಲವೊಮ್ಮೆ ಗುರಿಗಿಂತಲೂ ಹೆಚ್ಚು ಮುಖ್ಯ ಅಂತ ಪುಸ್ತಕ ಹೇಳುತ್ತೆ ಅನ್ನೋದು ವಿಮರ್ಶೆಯ ಪಾಯಿಂಟ್. ಇದು ಗೋಲ್ ವರ್ಸಸ್ ಪ್ರಾಸೆಸ್ ಡಿಬೇಟ್ ಇದ್ದಾಗೆ. ಹೌದು. ವಿಮರ್ಶೆ ಪ್ರಕಾರ ನಾವು ಬದಲಾಗೋದು, ಕಲಿಯೋದು ಬರೀ ಡೆಸ್ಟಿನೇಷನ್ ತಲುಪಿದ ಮೇಲಲ್ಲ, ಅಲ್ಲ, ಆ ಜರ್ನಿಯ ಪ್ರತಿ ಹೆಜ್ಜೆಯಲ್ಲೋ ಆ ಪ್ರಾಸೆಸ್ ನಡೀತಾನೆ ಇರುತ್ತೆ. ಸೊ ಪಯಣವೇ ಗಮ್ಯದಷ್ಟು ಇಂಪಾರ್ಟೆಂಟ್. ವಿಮರ್ಶೆ ಇದನ್ನ ಒತ್ತಿ ಹೇಳುತ್ತೆ. ಕರೆಕ್ಟ್. ಹಾಗಾದ್ರೆ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಫೈನಲಿ ಈ ಯೂಟ್ಯೂಬ್ ವಿಮರ್ಶೆ ಪ್ರಕಾರ ಜನ ಯಾಕೆ ದಿ ಆಲ್ಕೆಮಿಸ್ಟ್ ಓದಬೇಕು? ಅವರ ಸಲಹೆ ಏನು? ವಿಮರ್ಶೆಯ ಒಟ್ಟಾರೆ ಒಪಿನಿಯನ್ ಏನಂದ್ರೆ, ಯಾರಿಗಾದ್ರೂ ತಮ್ಮ ಕನಸುಗಳನ್ನ ಫಾಲೋ ಮಾಡಕ್ಕೆ ಸ್ವಲ್ಪ ಧೈರ್ಯ ಬೇಕು ಅನ್ಸಿದ್ರೆ, ಅಥವಾ ಲೈಫಲ್ಲಿ ಬರೋ ಕಷ್ಟಗಳನ್ನ ಪಾಸಿಟಿವ್ ಆಗಿ ತಗೊಳ್ಳೋಕೆ ಇನ್ಸ್ಪಿರೇಷನ್ ಬೇಕಿದ್ರೆ, ಅಥವಾ ಪರ್ಸನಲ್ ಗ್ರೋತ್, ಸೆಲ್ಫ್ ಅವೇರ್ನೆಸ್ ಬಗ್ಗೆ ಆಸಕ್ತಿ ಇದ್ರೆ ಈ ಪುಸ್ತಕ ಹೆಲ್ಪ್ ಆಗಬಹುದು. ಹೌದು, ಇದೊಂದು ಒಳ್ಳೆ ಆಯ್ಕೆ ಆಗ್ಬಹುದು. ಇದು ಬರೀ ಒಂದು ಕಥೆ ಅಲ್ಲ, ಅದೊಂದು ಸ್ಫೂರ್ತಿಯ ಸೆಲೆ, ಒಂದು ಮೋಟಿವೇಶನ್ ಕೊಡೋ ತರ ಇದೆ ಅಂತ ವಿಮರ್ಶೆ ಭಾವಿಸುತ್ತೆ. ಅಂದ್ರೆ ವಿಮರ್ಶೆ ಇದನ್ನ ಒಂದು ರೀತಿಯಲ್ಲಿ ಲೈಫ್ ಗೈಡೆನ್ಸ್ ತರ ನೋಡ್ತಾ ಇದೆ, ನಮ್ಮ ಒಳಗಿನ ಶಕ್ತಿಯನ್ನ ನಮಗೆ ನೆನಪ್ಸೋ ಕೃತಿ ಅಂತ. ಹೌದು, ಸಿಂಪಲ್ ಕತೆ ಮೂಲಕ ದೊಡ್ಡ ದೊಡ್ಡ ಲೈಫ್ ಲೆಸನ್ಸ್ ಹೇಳೋ ಪ್ರಯತ್ನ. ಹಾಗಾಗಿ ವಿಮರ್ಶೆ ಈ ಪುಸ್ತಕವನ್ನ ಬರೀ ಒಂದು ಅಡ್ವೆಂಚರ್ ಕತೆ ಅಂತ ನೋಡಲ್ಲ. ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ಇದೊಂದು ರೂಪಕ ಕತೆ, ಅಲೆಗರಿ ಅಂತ ನೋಡುತ್ತೆ. ಸ್ಯಾಂಟಿಯಾಗೋನ ಹೊರಗಿನ ಪಯಣ, ಅವನ ಮತ್ತು ಓದುಗರ ಒಳಗಿನ ಪಯಣದ ಸಿಂಬಲ್ ಅದು. ಸ್ವಯಂ ಶೋಧನೆ, ನಂಬಿಕೆ, ಪ್ರೀತಿ, ಭಯ, ಡೆಸ್ಟಿನಿ, ಈ ಥೀಮ್ಗಳನ್ನ ಸಿಂಪಲ್ ಆಗಿ ಹೇಳಿರೋದೇ ಇದರ ಪಾಪ್ಯುಲಾರಿಟಿಗೆ ಕಾರಣ ಇರ್ಬೋದು ಅಂತ ವಿಮರ್ಶೆ ಹೇಳೋ ಹಾಗಿದೆ. ಹೌದು, ಆ ಸರಳತೆನೇ ಇದರ ಶಕ್ತಿ ಇರ್ಬೋದು. ತುಂಬಾ ಚೆನ್ನಾಗಿತ್ತು ಈ ಚರ್ಚೆ. ಈ ಯೂಟ್ಯೂಬ್ ವಿಮರ್ಶೆ ಮೂಲಕ ನಾವು ದಿ ಆಲ್ಕೆಮಿಸ್ಟ್ ಬಗ್ಗೆ ಅವರ ನಿಲುವೇನು ಅಂತ ತಿಳ್ಕೊಂಡ್ವಿ. ಮುಖ್ಯವಾಗಿ ಆ ಪರ್ಸನಲ್ ಲೆಜೆಂಡ್, ಬ್ರಹ್ಮಾಂಡದ ಸಹಾಯ, ಭಯ ನಿವಾರಣೆ, ಪ್ರಯಾಣದ ಮಹತ್ವ, ಈ ಕಾನ್ಸೆಪ್ಟ್ಗಳ ಬಗ್ಗೆ ವಿಮರ್ಶೆ ಏನ್ ಹೇಳುತ್ತೆ ಅಂತ ಅರ್ಥ ಆಯಿತು. ಹೌದು, ವಿಮರ್ಶೆ ಪುಸ್ತಕದ ಸಾರವನ್ನ ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡಿದೆ. ಇದು ಓದ್ಗರು ತಮ್ಮ ಸ್ವಂತ ಜೀವನದ ಕನಸುಗಳು, ಪಯಣಗಳ ಬಗ್ಗೆ ಯೋಚಿಸೋಕೆ ಪ್ರೇರಣೆ ಕೊಡುತ್ತೆ ಅಂತ ವಿಮರ್ಶೆ ನಂಬುತ್ತೆ. ಈ ಮಾತುಕತೆಯ ಕೊನೆಯಲ್ಲಿ ವಿಮರ್ಶೆ ಒಂದು ಚಿಂತನೆಯನ್ನ ಬಿಟ್ಟೋಗುತ್ತೆ ಅಲ್ವಾ? ಅದೇನು? ಆ ಬ್ರಹ್ಮಾಂಡದ ಸೂಚನೆಗಳ ಬಗ್ಗೆ, ನಮ್ಮ ಸ್ವಂತ ಜೀವನದಲ್ಲಿ, ನಮ್ಮದೇ ಪಯಣದಲ್ಲಿ ಆ ಸೂಚನೆಗಳನ್ನ ನಾವ್ ಹೇಗೆ ಗುರುತಿಸೋದು? ಹೌದು, ಅಥವಾ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಅವು ನಿಜವಾಗ್ಲೂ ಹೊರಗಿನಿಂದ ಬರ್ತಾವ ಅಥವಾ ನಮ್ಮ ಒಳಗಿನ ಇಂಟ್ಯೂಷನ್ ಧ್ವನಿಯ? ಅದೇ ತರ ಪಯಣವೇ ಗುರಿಗಿಂತ ಮುಖ್ಯ ಅನ್ನೋದಾದ್ರೆ, ನಮ್ಮ ಪ್ರತಿದಿನದ ಬದುಕಲ್ಲಿ ಯಾವ ಸಣ್ಣ ಸಣ್ಣ ವಿಷಯಗಳು, ಯಾವ ಮಾಮೂಲಿ ಅನುಭವಗಳು ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಮೌಲ್ಯ ಹೊಂದಿರಬಹುದು? ಯಾವ ಸಣ್ಣ ಹೆಜ್ಜೆಗಳು ನಮಗೆ ಗೊತ್ತಿಲ್ಲದೇ ನಮ್ಮನ್ನ ರೂಪಿಸ್ತಿರ್ಬೋದು? ಹೌದು, ಇದು ಆಲೋಚನೆ ಮಾಡಬೇಕಾದ ವಿಷಯ.